ಶ್ರೀಧರ್ ಅವರೇ, ನನ್ನ ಪಾಯಿಂಟು ಬಹಳ ಕ್ಲಿಯರ್ ಆಗಿದೆ. ಅಶೋಕ್ ಗೌಡ್ರು ಅದನ್ನು ರೈಸ್ ಮಾಡ್ತಾ ಇದ್ದಾರೆ. ಈಗ ಒಂಥರ ರಾಜ್ಯದಲ್ಲಿರ್ತಕ್ಕಂತಹ ಅಥವಾ ದೇಶದಲ್ಲಿರ್ತಕ್ಕಂತಹ ಮುಸ್ಲಿಮರ ಪರವಾಗಿ ನಾವಿದ್ದೀವಿ ಅನ್ನೋ ಧ್ವನಿಯನ್ನು ಕಾಂಗ್ರೆಸ್ನ ಕೆಲ ನಾಯಕರು ಇಲ್ಲಿ ಕೊಡ್ತಾ ಇದ್ದಾರೆ. ಮುಸ್ಲಿಮರ ಪರವಾಗಿ ನಾವಿದ್ದೀವಿ, ವಾರ್ ಮಾಡೋದು ಬೇಡ, ಒಂಥರ ಮೃದು ಧೋರಣೆ ಇದೆಯಾ? ಈ ಅನುಮಾನವನ್ನು BJP ದೇಶದಿಂದ ರೈಸ್ ಮಾಡ್ತಾ ಇದೆ. ಬೇರೆ ಕಡೆ ಚಾನಲ್ಗಳಲ್ಲೂ ಕೂಡ ಬೇರೆ ದೇಶದಲ್ಲೂ ಇದೇ ದೊಡ್ಡ ಸುದ್ದಿ ಆಗಿದೆ. ಅಶೋಕ್ ಗೌಡ್ರು ಮಾತಾಡ್ತಾ ಇದ್ರು. ಅಂದರೆ ಒಂದು ಭಯವ ಸರ್, ಒಂದು ವಿಚಾರ ಅಷ್ಟೇ, ಮುಸ್ಲಿಮರ ಪರವಾಗೋ ಮುಸ್ಲಿಮರನ್ನ ಬೆಂಬಲವಾಗಿ ನಿಂತ್ಕೋಬೇಕು ಅನ್ನೋದು ಇಲ್ಲ ಸರ್. ಓಕೆ, ಇತಿಹಾಸ ಪೂರ್ವದಿಂದಲೂ ಈ ದೇಶ ಉಗಮವಾಗಿ ಸ್ವತಂತ್ರ ನಂತರ ಸ್ವಾತಂತ್ರ್ಯ ಬಂದಾಗ ನೂರಾರು ಜನ ಈ ದೇಶದಲ್ಲಿ ರಾಜ್ಯಗಳಿದ್ರು. ಮುಸ್ಲಿಂ ರಾಜ್ಯಗಳು ಇರ್ಲಿಲ್ವಾ ಸರ್? ಓಕೆ, ಹಿಂದೂ ರಾಜ್ಯಗಳು ಇರ್ಲಿಲ್ವಾ ಸರ್? ಎಲ್ಲರೂ ಇದ್ರು ತಾನೆ. ಅವತ್ತಿಂದ ಕೂಡ ಇವತ್ತವರೆಗೂ ಮುಸಲ್ಮಾನರು ಈ ದೇಶದ ಮೂಲ ನಿವಾಸಿಗಳು. ಅವ್ರನ್ನ ಪರವಾಗಿ ನಿಂತ್ಕೊಳ್ಳೋಂಥದ್ದು ಏನಿದೆ? ದೇಶದ ಮೂಲ ನಿವಾಸಿಗಳು ಮುಸ್ಲಿಮ್ಸ್ ಆಗಲ್ಲ. ಅಲ್ಲ, ಮೂಲ ನಿವಾಸಿಗಳು ಅವರೆಲ್ಲ ಬೇರೆ ಕಡೆಯಿಂದ ದಾಳಿಕೋರರಾಗಿ ಬಂದು ರಾಜ್ಯ ಸ್ಥಾಪನೆ ಮಾಡಿದ್ದಾರೆ. ಮೂಲ ನಿವಾಸಿಗಳು ಇಲ್ಲಿ ನೆಲೆ ನಿಂತವರು, ಇಲ್ಲಿ ನೆಲೆ ನಿಲ್ಸಿದ್ದಾರೆ. ಸುಮಾರು ವರ್ಷಗಳಿಂದ ಇಲ್ಲಿ ಈ ದೇಶಕ್ಕೆ ಒಂದು ಐಡೆಂಟಿಟಿ ಕೊಟ್ಟಿದೆ ಅವ್ರಿಗೆ. ಬರುತ್ತೆ, ನಾನು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ ಎರಡು ವಿಷಯ ಬರುತ್ತೆ. ಮಾತಾಡಬೇಕಾದ್ರೆ ಒಂದು ಟೈಮಿಂಗ್ ಅಂತ ಇರುತ್ತೆ. ಇವತ್ತು ದೇಶ ಫೇಸ್ ಮಾಡಿದ್ದೇನು, ಪಹಲ್ಗಾಮಲ್ಲಿ ಪಾಕಿಸ್ತಾನದ ಪ್ರಚೋದಿತ ಭಯೋತ್ಪಾದಕ ದಾಳಿ ಆಯಿತು ಅಂತ. ಹೌದು, ಈ ವಿಷಯ ಬಂದಾಗ ಮುಸಲ್ಮಾನರು ಈ ದೇಶದ ಬಹಳ ವರ್ಷಗಳಿಂದ ಇರ್ತಕ್ಕಂಥವ್ರು. ಈ ವಿಷಯ ನಿಮ್ಮ ಟೈಮಿಂಗ್ ಇಟ್ ಸೆಲ್ಫ್ ರಾಂಗ್ ಅಲ್ವೇ? ಈಗ ಅವರು ಯಾವಾಗ ಅಲ್ಲಿ ದಾಳಿ ಆಗಿರೋದೇನು, ನೀವುಗಳು ವಾದ ಮಾಡಕ್ ಹೋಗ್ತಿರೋದೇನು? ನೀವು ಹೇಳಿದ್ರಲ್ಲ, ಈಗ ನೀವೇ ಹೋಗಿ ಆ ಗುಂಡಿಗೆ ಬೀಳೋದಾ? ಗುಂಡಿಗೆ ಬೀಳೋದಾ? ಅಲ್ಲ, ನಾನು ಹೇಳ್ತೀನಿ, ನೀವು ಹೇಳಿದ್ರಲ್ಲ ಕಾಂಗ್ರೆಸ್ ಅವ್ರ ಪರವಾಗಿ ನಿಲ್ತಾ ಇದ್ದೀರಾ ಅನ್ನೋದು ಹೇಳ್ತಾ ಇದ್ದೀರಲ್ಲ. ಅವ್ರಿಗೆ ಆಗ್ಲಿ ನಾನು ಹೇಳ್ತಾ ಇರೋದು, ನಾವು ಅವ್ರ ಪರವಾಗಿ ನಿಲ್ಲುವಂತದ್ದು ಅವಶ್ಯಕತೆ ಇಲ್ಲ. ಅವರು ಈ ದೇಶದಲ್ಲಿ ನೆಲೆ ನಿಂತಿದ್ದಾರೆ, ಅವ್ರದೇ ಆದಂತಹ ಹಕ್ಕು ಬಾಧ್ಯತೆ ಹೇಳ್ಬಿಡ್ತೀನಿ. ಆ ಒಂದು ವಿಚಾರ ಅಂತ ಹೇಳಿದ್ರೆ ಹಕ್ಕು ಬಾಧ್ಯತೆ ಇದೆ, ಸಂವಿಧಾನ. ಆ ಒಂದು ವಿಚಾರ ಅಲ್ಲ, ಪಾಕಿಸ್ತಾನದ ಪ್ರಚೋದಿತ ಟೆರರಿಸ್ಟ್ಗಳ ಬಗ್ಗೆ ನಾವು ಮಾತಾಡ್ತಿರೋದು, ಭಾರತದ ಮುಸ್ಲಿಮರ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ. ನೀವು ಭಾರತದ ಮುಸ್ಲಿಮರನ್ನ ಓಲೈಸಿಕೊಳ್ಳುವ ಭರದಲ್ಲಿ ಅದನ್ನು ಸರಿ ಅಂತ ಹೇಳ್ತಿದ್ದೀರಾ ಅಂತ ಅವರು ಅಶೋಕ್ ಗೌಡ್ರು ಧ್ವನಿ. ಸರ್, ಒಬ್ಬೊಬ್ಬರಿಗೆ ಭಯೋತ್ಪಾದಕರಿಗೆ ಒಂದೊಂದು ಸಿದ್ಧಾಂತ ಇರ್ತದೆ. ಇವ್ರನ್ನೇ ಕೊಲ್ಲಬೇಕು ಎಲ್ಲೂ ಕೂಡ ಅವ್ರ ತಲೆಯಲ್ಲಿ ಇರೋದಿಲ್ಲ. ಆ ಸಮಯದಲ್ಲಿ ಯಾರು ಸಿಕ್ಕಿದಾರೋ ಅವ್ರಿಗೆ ಗುಂಡೊಡೆದಿದ್ದಾರೆ. ಒಂದು ವಿಚಾರ ಅವಾಗಲೇ ಹೇಳಿದ್ರು, ಶಿವಮೊಗ್ಗದ ಅವ್ರ ಸತ್ರಲ್ಲ, ಅವ್ರ ಪತ್ನಿ ಆ ಸಮಯದಲ್ಲಿ ಏನ್ ಹೇಳಿದ್ರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಅವಕಾಶ ಕೊಡಿ. ನೀವು ಮಾತಾಡಿ. ನಾನು ಫಸ್ಟ್ ಆಫ್ ಆಲ್ ಕೈ ರೈಸ್ ಮಾಡ್ತಿದ್ದೆ. ನೀವು ಹೆಂಗ್ ಹೇಳ್ತೀರಾ ಅಂದ್ರೆ ಮೋದಿಗೆ ಹೇಳು ಅಂತ ಹೋಗಿ ನೀವು ಹಿಂದೂ ಅಂತ ಹೊಡೆದಿದೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ಸ್ಟೇಟ್ಮೆಂಟ್ ಏನ್ ಹೇಳಿದ್ರು, ಅವ್ರು ಯಾವುದೇ ಜಾತಿ ಧರ್ಮ ಏನೂ ಕೇಳಿಲ್ಲ, ನೇರವಾಗಿ ಬಂದ್ರು, ಗುಂಡು ಹೊಡೆದ್ರು ಅಂತ. ಶೋ ದ ರೆಕಾರ್ಡ್, ನಾನು ಪ್ರೂಫ್ ಸಮೇತ ತೋರಿಸ್ತೀನಿ, ಅಶೋಕ್ ಗೌಡ್ರಿಗೆ ತೋರಿಸ್ತೀನಿ. ಒಪ್ಕೋತಾರ ಕೇಳಿ. ಬಿಹಾರದಲ್ಲಿ ಒಂದು ಹುಡುಗ, 3 ವರ್ಷದ ಹುಡುಗ ಸರ್, ಮತ್ತೆ ಇವರು ಸ್ಟಾರ್ಟ್ ಮೋದಿ ಗಯಾಬ್ ಹೋಗಯ್ಯ ಅಂತ ಹೇಳ್ತಾನೆ. ಅಂದ್ರೆ ಎಷ್ಟರ ಮಟ್ಟಿಗೆ ಕೇಂದ್ರ ಸರ್ಕಾರದ ವೈಫಲ್ಯ ಇಲ್ಲಿಗೆ ಮುಟ್ಟಿದೆ ಅಂತ ನೇರವಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ಏನು ಇವರು ಮರೆಮಾಚು ಅಂತದ್ದು ಏನಿದೆ ಸರ್? ಮರೆಮಾಚು ಅಂತದ್ದು ಏನಿದೆ? ಹಿಂದೂ ಮುಸ್ಲಿಂ ಅಂತ ಏನಿಲ್ಲ ಸರ್. ಟೆರರ್ಗೆ ಅಲ್ಲಿ ಅವಕಾಶ ಕೊಟ್ಟರು. 2-3 ವಿಚಾರ ಇರುತ್ತೆ. ಈಗ ದೇಶದಲ್ಲಿ ಜಾತಿ ಗಣತಿ ಬಗ್ಗೆ ದೊಡ್ಡ ಚರ್ಚೆ ಆಗ್ತಿತ್ತು, ರಾಜ್ಯದಲ್ಲೂ ಜಾತಿ ಗಣತಿ ಬಗ್ಗೆ ದೊಡ್ಡ ಚರ್ಚೆ ಆಗ್ತಿತ್ತು. ಈ ಸಂದರ್ಭಕ್ಕೆ ಅನುಗುಣವಾಗಿ ಮುಸ್ಲಿಂ ಬಗ್ಗೆ ಮಾತಾಡ್ತಿರೋ, OBC ಬಗ್ಗೆ ಮಾತಾಡ್ತಿರೋ, SC ಬಗ್ಗೆ ಮಾತಾಡ್ತಿರೋ, ಲಿಂಗಾಯತರ ಬಗ್ಗೆ ಮಾತಾಡ್ಕೊಳ್ಳಿ. ಆದರೆ ಟೆರರಿಸ್ಟ್ ಅಟ್ಯಾಕ್ಗಳಾದಾಗ ನೀವು ಹಳೆ ವಿಷಯ ಇಟ್ಕೊಂಡೇ ಮಾತಾಡ್ತಾ ಇದ್ರು, ಅದರ ಟೈಮಿಂಗ್ ಹೋಗಿ ಬೇರೆ ಕಡೆ ದಿಕ್ಕು ನಿಮ್ಗೆ ತಲುಪಿಸಲ್ವಾ ಅಂತ. ಸರ್ ಇಲ್ಲ ಸರ್, ಅವ್ರು ಹೇಳ್ತಾರೆ ಇಲ್ಲಿ ಒಪ್ಪು ವಿಚಾರ ಚರ್ಚೆ ಆಗ್ತಾ ಇತ್ತು, ಈ ಮೆಸೇಜ್ ಅಲ್ಲಿಗೋಯ್ತು. ಆ ಮೆಸೇಜ್ ಇಂದ ಅಲ್ಲಿ ಇರುವಂತಹ ಇಸ್ಲಾಂ ಜನಾಂಗದ ಮುಸ್ಲಿಮರೆಲ್ಲ ಕೆರಳಿದ್ರು. ಅವರು ಭಾರತದ ಮೇಲೆ ದಾಳಿ ಮಾಡಬೇಕು ಅಂತ ಸಂಚನ್ ರೂಪಿಸಿದ್ರು. ಏನ್ ಮಾಡ್ತಾ ಇದ್ರಿ ನೀವು? ಅಶೋಕ್ ಗೌಡ್ರೆ ಏನ್ ಮಾಡ್ತಾ ಇದ್ರಿ ನೀವು? ಮೆಸೇಜ್ ಪಾಸ್ ಆಗೋದು ನಿಮ್ಗೆ ಗೊತ್ತಾಗಲ್ವಾ?